ಇಲ್ಲಿವರೆಗೂ ಸಹ ನಿಖಿಲ್ ಅವರು ರಾಜ್ಯಾಧ್ಯಕ್ಷರಾಗ್ತಕ್ಕಂಥ ಚರ್ಚೆ ಎಲ್ಲಿಯೂ ಸಹ ಬಂದಿಲ್ಲ. ನಮ್ಮ ಪಕ್ಷದ ಶಾಸಕರು ಮುಖಂಡರುಗಳು ಏನು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಈಗ ನಾವೀಗ ತಂಬಾಕು ಬೆಳೆಗಾರರು ಸಮಸ್ಯೆಗೆ ಹೋಗಿದ್ದು ಬಂದ್ವಿ. ಈ ರೀತಿ ರಾಷ್ಟ್ರದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಅವರು ದೆಹಲಿಯಲ್ಲಿ ವಾರದಲ್ಲಿ ಕನಿಷ್ಠ ಪಕ್ಷ 5 ದಿವಸಗಳ ಕಾಲ ಕಾರ್ಯವನ್ನು ನಿರ್ವಹಿಸಬೇಕು. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು 92ನೇ ವಯಸ್ಸಿನಲ್ಲಿ ಇವತ್ತು ಇಡೀ ರಾಜ್ಯವನ್ನು ಸುತ್ತಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ. ನೀವು ರಾಜ್ಯಾಧ್ಯಕ್ಷ ಸ್ಥಾನವನ್ನು ತೆಗೆದುಕೊಳ್ಬೇಕು, ನಮ್ಮ ಪಕ್ಷವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಒತ್ತಡವನ್ನು ನಮ್ಮ ಪಕ್ಷದ ಶಾಸಕರುಗಳು ಮುಖಂಡರುಗಳು ನಾವು ಮಾಡ್ತಾಯಿದ್ದೀವಿ. ಮಾಡ್ತಾಯಿದ್ರು ಸಹ ಎಲ್ಲೋ ಒಂದು ಕಡೆ ಆದರೆ ಆ ಕಡೆಗೆ ಎಲ್ಲೂ ಸಹ ತೀರ್ಮಾನಗಳು ಚರ್ಚೆಗಳು ನಡೆದಿಲ್ಲ. ಒಟ್ಟಾರೆಯಾಗಿ ನಮ್ಮ ಪಕ್ಷದ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಸಹ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಒತ್ತಡವನ್ನು ನಾವೆಲ್ಲರೂ ಸಹ ಹಾಕ್ತಾಯಿದ್ದೀವಿ. ನೀವು ರಾಜ್ಯಾಧ್ಯಕ್ಷ ಪಟ್ಟವನ್ನು ವಹಿಸ್ಕೊಳ್ಬೇಕು, ಪಡಿಬೇಕು, ಇಡೀ ರಾಜ್ಯವನ್ನು ಸುತ್ತಬೇಕು, ಯುವಕರನ್ನ ಸಂಘಟನೆ ಮಾಡಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು, ನಮ್ಮ ಪಕ್ಷದ ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಿಸಬೇಕು. ದಯಮಾಡಿ ನೀವು ರಾಜ್ಯಾಧ್ಯಕ್ಷರಾಗಿ ಅಂತಕ್ಕಂಥ ಮನವಿಯನ್ನು ನಾವೆಲ್ಲರೂ ಸಹ ಮಾಡ್ತೀವಿ. ಈಗ ನಿಖಿಲ್ ಅವರು ನನ್ನ ಆತ್ಮೀಯತೆ ನಾನು ಹೇಳ್ತಿದ್ದೀನಿ, ರಾಜಕಾರಣದ ಹೊರತಾಗೂ ಸಹ ನಾವು ಭಾಳ ಆತ್ಮೀಯರಿದ್ದೀವಿ. ನಾನು ಕುಮಾರಣ್ಣ ಅವ್ರಿಗೂ ತಿಳಿಸಿದ್ದೀನಿ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಸಹ ತಿಳಿಸಿದ್ದೀನಿ, ದಯಮಾಡಿ ಪಕ್ಷವನ್ನು ಉಳಿಸ್ಬೇಕು, ಬೆಳೆಸಬೇಕು, ಎಲ್ಲ ಸಮುದಾಯದವ್ರನ್ನೂ ಸಹ ಒಗ್ಗಟ್ಟಾಗಿ ನಾವು ತೆಗೆದುಕೊಂಡು ಹೋಗಬೇಕು. ಆದ್ದರಿಂದ ನೀವು ರಾಜ್ಯಾಧ್ಯಕ್ಷರಾಗಿ ನಮ್ಮ ಯುವ ಅಧ್ಯಕ್ಷರಿರ್ಬೋದು, ಬೇರೆ ಬೇರೆ ಘಟಕಗಳ ಅಧ್ಯಕ್ಷರಿರ್ಬೋದು, ಎಲ್ಲ ಸಮುದಾಯದವ್ರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ಯಾವುದೇ ನಮ್ಮ ಪಕ್ಷದ ಹುದ್ದೆಗಳಿಗೆ ನಾನು ಆಕಾಂಕ್ಷಿ ಇಲ್ಲ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ಏನು ಜವಾಬ್ದಾರಿ ಕೊಡ್ತೀರಿ ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ. ನಾವೆಲ್ಲರೂ ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದಿಷ್ಟೇ, ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ.